ಅವರು ಬಿಜೆಪಿದವರು ಉಪಯೋಗ ಮಾಡಿ ಟಿಶ್ಯೂ ಪೇಪರ್ ಇಟ್ಕೊಂಡ್ರೆ ಟಿಶ್ಯೂ ಪೇಪರ್ ಇದ್ರ ಕೆಲಸ ಮುಗಿದ್ರೆ ಒಗೆಯುವಂತ ಕೆಲಸ ಮಾಡ್ರ. ಹಂಗಾಗಿ ನಾನು ಅಧಿಕಾರಿಗಳಿಗೆ ಇವರ ತಮ್ಮ ಹೇಳ್ಕೊಂಡಾಗ ಮಾತಾಡೋರು ಪ್ರಹ್ಲಾದ್ ಜೋಶಿ ಅವರು ನೋಡ್ರಿ, ನೀವು 5 ವರ್ಷ ಇರ್ತೀರಿ, ಮನೆ ಹೋಗ್ತೀರಿ, 15 लाख ರೂಪಾಯಿ ಅಲ್ರಿ, 15 ರೂಪಾಯಿ ಅಕ್ಕಾಗಿಲ್ಲ, 15 ರೂಪಾಯಿ ಕೊಡ್ತೀವಿ ನೀವು. ನಾ ಹೇಳಿದೆ ಹುಬ್ಬಳ್ಳಿ ಧಾರವಾಡ ಹಳ್ಳ ಇರ್ಲಕ್ಕ ಬಿಜೆಪಿನ ಕಾಣುತ್ತಂದ್ರೆ ಇಲ್ಲ, ಈಗ 2 ತಿಂಗಳೊಳಗ ಮತ್ತೆ ಕಾರ್ಯಕ್ರಮ ಮಾಡ್ತಿದ್ರೆ ನಿಮ್ಮ ಯೋಗ್ಯತೆಗೆ ಇನ್ನೂ 1 ವರ್ಷ ಟೈಮ್ ಕೊಟ್ಟರು ನೀವು ಮಾಡಕ್ಕಾಗಿಲ್ಲ. 20 ವರ್ಷ ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲಸ ಮಾಡ್ತಿದ್ರೆ ಇವತ್ತು ನೀವು ಪ್ರಚಾರ ಮಾಡೋದು, ಇವತ್ತು ಕೆಲಸ ಪ್ರಚಾರ ಆಗಬೇಕಿತ್ತು. ಒಂದು IAS ಆಫೀಸ್ ಕೆಲಸ ಬಂದವರು ನೀವು ಹೆಂಗ್ ಬೇಕಾದ್ರೆ ಮಾತಾಡ್ತೀರಿ, ನಿಮ್ಮ ಕೆಲಸ ಫಸ್ಟ್ ತೋರಿಸ್ತೀರಿ ನೀವು. ನನಗ ಹಲವಾರು ಪಕ್ಷದವರು ನನ್ನನ್ನು ನಾಮಿನೇಷನ್ನಿಂದ ವಾಪಸ್ ಹೋದಂತ ಒತ್ತಾಯ ಮಾಡೋರು. ಒಬ್ಬ ಜನಪ್ರತಿನಿಧಿ ಕೆಲಸ ಎಲ್ಲಾ ಸಮಾಜದ ಜನರನ್ನು ತಗೊಂಡು ಹೋಗಲೇ ನಿಜವಾದ ನಾಯಕ, ಎಲ್ಲಾ ಸಮಾಜದ ಒಳಿತ ಬಯಸೋರೇ ನಿಜವಾದ ನಾಯಕ. ನಿಮ್ಮ ಸಿಟಿ ಹೋಗಿ ಕೆಲಸ ಮಾಡಕ್ಕಾಗಿದ್ದಿಲ್ಲ, ಎಷ್ಟು ತಾಲೂಕು ಕೆಲಸ ಮಾಡಿರ್ತಾರೋ ಅಲ್ರಿ. ಬಡ ಜನರಿಗೆ ಮನೆ ಕೊಡ್ರಿ, ಸರಿಯಾದ ಮೂಲಭೂತ ಸೌಕರ್ಯ ಕೊಡ್ರಿ, ಸರ್ಕಾರಿ ಬರುವಂತ ಯೋಜನೆ ಜನರಿಗೆ ತಪ್ಪಿಸ ಕೊಡ್ರಿ. ಏರ್ಪೋರ್ಟ್ ಮಾಡಿದ್ದು ಜನರಿಗಾಗಿ ಅಲ್ಲ, ನಿಮಗ ಫ್ಲೈಟ್ ಇಂದ ದಿಲ್ಲಿ ಹೋಗಿ ಮಾಡಿ ಸಾಹೇಬರು. ನಾನು NCP ಪಕ್ಷದ ಇದ್ದೆ, ಆದ್ರೆ ಕೆಲವೊಂದು ಒತ್ತಡದಿಂದ ನನ್ನ ಟಿಕೆಟ್ ಅನ್ನು ಕೊಡಲಿಲ್ಲ. ಹಂಗಾಗಿ ನಾನು ಜನರಿಗೆ ಹೇಳಿದ್ದೆ, ಈ ಸರಿ ಚುನಾವಣೆ ಮಾಡಿದ್ರೆ ಜನರಿಗೊಂದು ತಪ್ಪು ಸಂದೇಶ ಹೋಗ್ತಿತ್ತು. ಇವರು ಸುಮ್ಮನೆ ಚುನಾವಣೆ ಅಂತ ಹೇಳಿ ಹೇಳ್ತಾರೆ, ಮತ್ತೇನು ಅಡ್ಜಸ್ಟ್ಮೆಂಟ್ ಮಾಡಿ ವಾಪಸ್ ಹೋಗ್ತಾರಂತ ಒಂದು ಕಪ್ಪು ಚುಕ್ಕಿ ಬರ್ಬಾರ್ದಂತ ನಾನು ಚುನಾವಣೆ ಎದುರಿಸ್ತಾ ಇದ್ದೀನಿ. ಇದು ನನ್ನ 5ನೇ ಚುನಾವಣೆ. ಹಾಗೂ ಇವತ್ತು ನಾನು ನನ್ನ ಜೀವನದಲ್ಲಿ ಸೋಲು ಗೆಲುವು ನಾನು ಕೆಲಸ ಮಾಡಂಗಿಲ್ಲ. ಗೆದ್ರು ಜನಸೇವೆ ಮಾಡ್ತೀನಿ, ಸೋಲು ಜನಸೇವೆ ಮಾಡ್ತೀನಿ. ಯಾಕಂದ್ರೆ ಸೋಲು ಗೆಲುವು ಅದು ನಾನು ಮಹತ್ವ ಕೊಡಂಗಿಲ್ಲ. ಯಾಕಂದ್ರೆ ಇವತ್ತು ನನಗೆ ಹಲವಾರು ಪಕ್ಷದವರು ನನ್ನನ್ನು ನಾಮಿನೇಷನ್ನಿಂದ ವಾಪಸ್ ಹೋದಂತ ಒತ್ತಾಯ ಮಾಡಿದ್ರು. ಯಾವತ್ತು ಯುದ್ಧ ಬಂದಾಗ ಯುದ್ಧ ಮಾಡಬೇಕು, ಅದು ಹಿಂದೂ ಸರಿ ಜವಾನಲ್ಲ, ರಾಜನಾಯ ಕೊಡಿಲ್ಲ. ಯಾಕಂದ್ರೆ ನಾವು ಕ್ಷತ್ರಿಯ ಸಮಾಜದಲ್ಲಿ ಬಂದೀವಿ, ಕ್ಷತ್ರಿಯ ಮಣಿಸ್ತಾರೆ ಹೊರತು ಮಡಿಯೋದಿಲ್ಲ, ಅದು ನನ್ನ ಬ್ಲಡ್ ಬಂದಿದೆ. ಹಂಗಾಗಿ ಕೆಲವೊಂದು ನಾಯಕರು ನಮ್ಮ ಸಮಾಜದವರಿಗೆ ಹೇಳಿ ರಾಜನಾಯ ಕೊಡಿ ಹೆಂಗ ಮಾಡಿ ತಾವು ವಾಪಸ್ ತಗೋಬೇಕಂತಂದ ನನಗ ಹಲವಾರು ಒತ್ತಡಗಳು ಕೊಟ್ಟರು. ಆದರೂ ನಾನು ಯಾವುದೇ ಇದರಲ್ಲಿ ನನ್ನ ಚುನಾವಣೆ ನನ್ನ ಜನಸಾಮಾನ್ಯ ಜೊತೆ ಇವತ್ತೇನು ಜನರು ಧಾರವಾಡ ಜಿಲ್ಲಾದವರು ಕಷ್ಟಪಡಾಕತ್ತಲ್ಲ, ಹಂಗಾಗಿ ನನ್ನ ಎಂತ ಒತ್ತಡ ಪಡೆದು ಮಡಿ ಜಯಮಾನ್ ಅಂದಲ್ಲ. ಹಂಗಾಗಿ ಅವರು ನಮ್ಮ SSK ಸಮಾಜದವ್ರಿಗೆ ಹೇಳಿ ನನಗೆ ಟಿಕೆಟ್ ನೀವು ರಾಜೀನಾಮೆ ಹೇಳಿ ಅವ್ರು ಮುಂದಿನ ದಿನದೊಳಗೆ ನಾವೆಲ್ಲ ಸ್ಥಾನ ಮಾಡ್ಕೊಡ್ತೀವಿ, ಅವ್ರಿಗೆ ಏನು ಅವ್ರ ರೀತಿ ಇದು ಮಾಡ್ತೀವಿ ಅಂತೇಳಿ ನಮ್ಮ ಸಮಾಜ ಮುಖಂಡರಾದ ಅಶೋಕ್ ಆಡ್ವೆ ಅವರು ಹಾಗೂ ನಾಗೇಶ್ ಗಂಗೂಲಿ ಅವರು, ಭಾಸ್ಕರ್ ಜಿಲ್ಲೂರಿ ಅವರು, ರಂಗಾವತಿ ಅವರು ಎಲ್ಲರೂ ಕೂಡಿ ನನಗೆ ಬಂದ ವಾಪಸ್ ಹೋಗ್ತ ಹೇಳಿದ್ರೆ ನಾವು ಒಂದ ಮಾತು ಹೇಳಿದೆ, ಅಶೋಕ್ ಆಡ್ವೆ ಅವರೇ ಇವತ್ತು ನೀವು ಮುಖ್ಯಮಂತ್ರಿ ಇರ್ಬೇಕ, ನಿಮ್ಮ ಪ್ರಸಿದ್ಧಿ ಆಗೈತಿ, ನೀವು ಬಾಜು ಸಾಕತ್ತಾರ ಇದೇನಾ? ಇವತ್ತ ಒಬ್ಬ ಸಮಾಜ ವ್ಯಕ್ತಿ ಸ್ಪರ್ಧೆ ಮಾಡಕತ್ತಾನ, ಸಮಾಜದವರು ಬೆಂಬಲ ಕೊಡದಿಂದ ವಾಪಸ್ ತಗೋದ ನಂತರ ಅದಕ್ಕೆ ನಾನು ಹೇಳಿದ್ದೆ, ಎಲ್ಲರೂ ಮಾಧ್ಯಮದಾಗ ಗೊತ್ತಿತ್ತು, ರಾಜೀವ್ ನಾಯಕ್ ಸಮಾಜದಲ್ಲಿ ಯಾಕೆ ಕರೆಯಂಗಿಲ್ಲ ಈ ಮಾಧ್ಯಮದಾಗ ಗೊತ್ತಾಗಿರ್ಬೋದು. ಯಾಕಂದ್ರೆ ನಮ್ಮ ಸಮಾಜದಾಗ ಏನ್ ಬಿಡಿ ಸರ್, ಬರೀ ಲೀಡರಿಂದ ಅಡ್ಡಾಡೋದು ಸಂಸ್ಕೃತಿ ಬಂದ್ಬಿಟ್ಟೈತಿ. ಹಂಗಾಗಿ ಇವತ್ತು ನಮ್ಮ ಸಮಾಜ ಇದು ಹಿಂದುಳಿಕೆ ಕಾರಣ. ಇವತ್ತು ನಮ್ಮ ಸಮಾಜದವ್ರ ಎಲ್ಲರಿಗೂ ಮೂಲಭೂತ ಬಿಜೆಪಿದವರು. ನಾನು ರಾಜಕಾರಣ ಬಂದಿದ್ದು ರಾಜೀವ್ ನಾಯಕ್ ಅಭಿವೃದ್ಧಿಗಾಗಿ ಅಲ್ಲ, ಧಾರವಾಡ ಜಿಲ್ಲಾ ಅಭಿವೃದ್ಧಿಗಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇವತ್ತು ತಾವು ನೋಡ್ತಿರ್ಬೋದು, ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇವತ್ತು 15 ನೂರಿಂದ 2,000 ಕೋಟಿ ಬಂತು. ಇಲ್ಲಿ ಫಸ್ಟ್ ಹುಬ್ಬಳ್ಳಿ ಬಂದ್ರೆ ಜನರಿಗೆ ಫಸ್ಟ್ ಧೂಳದಿಂದ ವೆಲ್ಕಮ್ ಮಾಡ್ಬೇಕು. ನಾವು ಇಂಥ ಪರಿಸ್ಥಿತಿ ಗಂಭೀರ ನಾವು ಮನೆಯಿಂದ ಹೊರಗೆ ಹೋಗಿ ಬರ್ಬೇಕಂದ್ರೆ ನಮ್ಮ ಕೈಗಾಲ ಕರೆಕ್ಟ್ ಇರ್ತಾವಿಲ್ಲೋ ಗೊತ್ತಿಲ್ಲ. ಅಂದ್ರೆ ಅಂತ ಥರ್ಮಸ್ಗಳು ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಲ್ಲ, 24x7 ನೀರಲ್ಲಿ ಎಷ್ಟು ವರ್ಷ ಆದ್ರಿ? 24 ಹೇಳಾಕತ್ತ 20 ವರ್ಷ ಆದ್ರೂ ನೀರಿನ ಸೌಕರ್ಯ ಇಲ್ಲ. ಇವತ್ತು ಬಡಜನರಿಗೆ ಇವ್ರು ಹೇಳ್ತಾರ, ನಾವು ಇಷ್ಟು ಮನೆ ಕೊಟ್ಟಿವಿ ಅಷ್ಟು ಮನೆ ಕೊಟ್ಟಿವಿ, ನಿಮ್ಮ ಯೋಗ್ಯತೆಗೆ ಎಷ್ಟು ಮನೆ ಕೊಟ್ಟಿರಿ ನೀವು?
ನಾವು ಒಂದು ಮಾತಷ್ಟು ಇಷ್ಟಪಡ್ತೀನಿ. ಪ್ರಹ್ಲಾದ್ ಜೋಶಿ ಅವರು ಇನ್ನೊಂದು ವಿಶೇಷ ಆಗ್ಬೇಕಂದ್ರೆ, ಇವತ್ತ ನರೇಂದ್ರ ಮೋದಿಜಿ ಅವರು ಬೆಂಗಳೂರಿಗೆ ಬಂದ್ರು, ಬೆಳಗಾವಿ ಬಂದ್ರು, ಹುಬ್ಬಳ್ಳಿಗೆ ಯಾಕೆ ಬಂದ್ರು ಅಂದ್ರೆ ಈ ಸರಿ ಅವ್ರಿಗೆ ಇಂಟ್ರೆಸ್ಟ್ ರಿಪೋರ್ಟ್ ಹೋಗೈತಿ. ಈ ಸರಿ ಪ್ರಹ್ಲಾದ್ ಜೋಶಿ ಅವರು ಸೋಲು ಖಚಿತ. ಯಾಕೆ ಖಚಿತ ಅಂದ್ರೆ ಕ್ಷೇತ್ರದಲ್ಲಿ ಅವರು ವಿಫಲರಾಗಿದ್ದಾರೆ. ನೋಡ್ರಿ, ಒಬ್ಬ ಜನಪ್ರತಿನಿಧಿ ಕೆಲಸ ಎಲ್ಲಾ ಸಮಾಜದ ಜನರ ತಗೊಂಡು ಹೋಗಲೇ ನಿಜವಾದ ನಾಯಕ. ಎಲ್ಲಾ ಸಮಾಜದ ಒಳಿತ ಬಯಸೋನೇ ನಿಜವಾದ ನಾಯಕ. ನೀವೇನ್ ಮಾಡಾಕತ್ತೀರಿ? ಬರೀ ಬೆಂಕಿ ಹಚ್ಚು ಕೆಲಸ ಬಿಡ್ರಿ. ನೋಡ್ರಿ, ಅಕಸ್ಮಾತ್ ನೀವು 20 ವರ್ಷದೊಳಗ ಅಷ್ಟು ಕೆಲಸ ಮಾಡಿದಂದ್ರೆ ನಾವು ಮನ್ಯಾಗ ಕುಂತು ಗೆಲ್ಲಬೇಕಿತ್ತು. ಯಾಕಂದ್ರ ನೀವು ಈಗ ಕಾಲಿಗೆ ಚಕ್ರ ಕರ್ಕೊಂಡ್ತೀರಿ. ಅದೇ ನೀವು 20 ವರ್ಷ ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲಸ ಮಾಡ್ಬಿಟ್ಟಿದ್ರೆ ಇವತ್ತು ನೀವು ಪ್ರಚಾರ ಮಾಡಬಾರ್ದು. ಇವತ್ತು ನೀವು ಕೆಲಸ ಪ್ರಚಾರ ಆಗಬೇಕಿತ್ತು. ಇವತ್ತು ನಾ ಹೇಗೆ ಇಷ್ಟಪಡ್ತೀನಿ, 15ರಿಂದ 2,000 ಕೋಟಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಸ್ಟೆಪ್ ಆಗೋದಿತ್ತು. ಇವತ್ತಿಂತ ಗಂಭೀರ ಪರಿಸ್ಥಿತಿ ಇದೆ ಸರ್. ಇವತ್ತು ವಯಸ್ಸಾಗಿದ್ದು ಕಾಲೇಜ್ ಸ್ಟೂಡೆಂಟ್ಸ್, ಯುವಕರು, ಉದ್ಯೋಗದವರು ಅವ್ರ ಪರಿಸ್ಥಿತಿ ಹೆಂಗಿದ್ರೆ ಅವ್ರ ಮನೆಗೆ ಕರೆಕ್ಟ್ ಹೋಗಿ ಬರ್ತಾರ ಗೊತ್ತಿಲ್ಲ ಅಂತ ಥರ್ಡ್ ಕ್ಲಾಸ್ ರೋಡ್ಗಳು ಹಾರ್ಟ್ ಆಫ್ ಸಿಟಿ ಒಳಗಿದಾವ. ನಾ ಇನ್ನೂ ತಾಲೂಕು ಮಾತಾಡ್ತೀನ್ರಿ. ನಿಮ್ಮ ಸಿಟಿ ಒಳಗೆ ಕೆಲಸ ಮಾಡಕ್ಕಾಗಿದ್ದಿಲ್ಲ, ಎಷ್ಟು ತಾಲೂಕು ಕೆಲಸ ಮಾಡಿರ್ತಾವು. ಇವತ್ತ ನಿಮ್ಮದೇನೈತಂದ್ರ ಇವತ್ತ ದಿಗ್ಗಾಜ ಸ್ವಾಮೀಜಿಗಳು ಅವ್ರು ಯಾವ ಒತ್ತಡಕ್ಕ ವಾಪಸ್ ಹೋದ್ರ ಗೊತ್ತಿಲ್ಲ. ಹಂಗಾಗಿ ಇಲ್ಲಿ ಏನ ಬಿಡಿಸಲ್ಲ, ಧಾರವಾಡ ಜಿಲ್ಲಾದಾಗ ಏನ್ಬಿಟ್ಟಿದ್ದೆ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಡ್ಜಸ್ಟ್ಮೆಂಟ್ ಆಗಿನ ಅಸೂಟ್ ಟಿಕೆಟ್ ಕೊಟ್ಟರು. ಚಲೋ ಕಾಂಗ್ರೆಸ್ ಚಲೋ ಕ್ಯಾಂಡಿಡೇಟ್ ಇದ್ದಿಲ್ಲ. ನನಗಸೂಟ ಅಸೂಟ್ ಕೊಟ್ಟಿದ್ದು ನೋಡಿದ್ರೆ ಜೋಶಿ ಅವ್ರಿಗೆ ಈಜಿ ಅಂತ ಕೊಟ್ಟರಂತ ನನ್ನ ಅನಿಸಿಕೆ. ಮತ್ತೆ ಇವತ್ತು ಅಸೂಟ್ ಹಾಕಿಸ್ಬಿಡ್ತೀನಿ. ತಾವು MP ಚುನಾವಣೆ ಮಾಡ್ರಿ, ಎಷ್ಟು ಕ್ಷೇತ್ರ ಜನ ಸಮಸ್ಯೆ ಆಲಿಸಿರಿ? ಯಾವತ್ತಾದ್ರೂ ಸ್ಮಾರ್ಟ್ ಸಿಟಿ ಯೋಜನೆಗಳು ಜನರು ಕೇಳಿದ್ರ? ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆ ಮಾಡಿದ್ರ? ನೀವು ಹಂಗ ಚುನಾವಣೆ ನಿಂತಾರಲ್ಲ. ನಾನು ರಾಜಕಾರಣ ಮಾಡಕಂತ 15 ವರ್ಷ ಆಯ್ತು. 4 ಚುನಾವಣೆ ಎದುರಿಸಿನಿ, 5 ಚುನಾವಣೆ ಸೋತಿನಿ, ಆದ್ರೂ ತಿಳಿಸೇ ಬಿಟ್ಟಿಲ್ಲ. ಹಂಗಾಗಿ ನಂದೇನಂತಂದ್ರ ಜನಸಾಮಾನ್ಯರ ಧ್ವನಿಯಾಗಿ ನಾ ಕೆಲಸ ಮಾಡಕ ನಾನು ಪ್ರಯತ್ನ ಮಾಡಕತ್ತೀನಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರ ಇವತ್ತು ನನ್ನ ಕಡೆ ಅಧಿಕಾರ ಇಲ್ಲ. ಇವತ್ತು ನಾ ಏನಂದ್ರ ಮಾಹಿತಿ ಡಾಕ್ಯುಮೆಂಟ್ ತೆಗೆಸ್ಬೋದು, ಪ್ರೆಸ್ ಮೀಟ್ ಮಾಡಬಹುದು, ಭಾಳ DC ಕೊಡ್ಬೋದು, ಲೋಕಾಯುಕ್ತ ದೂರ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ನನ್ನ ಕಡೆ ಆಗಂಗಿಲ್ಲ. ನಾ ಅಧಿಕಾರಿಗೆ ಯಾಕೆ ಗುದ್ದಾಡಕತ್ತೀನಿ ಅಂದ್ರೆ ಡಿಸಿಷನ್ ಆಗ್ತೈತೆ. ನಾಳೆ ಅಧಿಕಾರ ಸಿಕ್ಕರೆ ಕ್ಷೇತ್ರದೊಳಗ ಮುಂದೆ ನಾ ಸೋಸಲ್ ಆಯ್ಕೆ ಆದ್ರೆ ಡಿಸಿಷನ್ ಕೆಲಸ ಮಾಡಬಹುದು. ಅಧಿಕಾರಿಗಳು ಇವತ್ತ ಅಧಿಕಾರಿಗಳಿಗೆ ಇವರ ತಮ್ಮ ಹೇಳ್ಕೊಂಡಾಗ ಮಾತಾಡ್ತಾರು. ಪ್ರಹ್ಲಾದ್ ಜೋಶಿ ಅವರು ನೋಡ್ರಿ, ನೀವು 5 ವರ್ಷ ಇರ್ತೀರಿ, ಮನೆ ಹೋಗ್ತೀರಿ. ಅಧಿಕಾರಿಗಳು ಪರ್ಮನೆಂಟ್ ಇರ್ತಾರ್ರಿ. ಒಂದು IAS ಆಫೀಸ್ ಕಲ್ತವ್ರು ಬಂದವ್ರು ನೀವು ಹೆಂಗ್ ಬೇಕಾದ್ರೆ ಮಾತಾಡ್ತೀರಿ. ನಿಮ್ಮ ಕೆಲಸ ಫಸ್ಟ್ ತೋರಿಸ್ತೀರಿ. ನೀವು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಒಂದು ಬಾರಿ ಆದರೂ ಅಧಿಕಾರಿಗಳು ಕರೆಸಿ ತಾವು ಸಭೆ ಮಾಡಿದ್ದೀರಾ? ಹುಬ್ಬಳ್ಳಿ ಇಷ್ಟ ಹಳ್ಳ ಹೋಗೈತಿ. ಜನರಿಗೆ ಸರ್ಕಾರಿ ಯೋಜನೆ ಯಾಕಂತ ಅಂದ್ರ ಅದು ಜನರಿಗೆ ಉಪಯೋಗ ಆಗಬೇಕು. ಇಲ್ಲಿ ಜನರಿಗಿಂತ ಉಪಯೋಗಿಂತ ಅದು ದುರುಪಯೋಗ ಆಗ್ತೈತಿ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಪಾರ್ಕಿಂಗ್ ಎಲ್ಲಿ ನಮ್ಮ ಸಾಯಿಬಾಬಾ ಗುಡಿ ಅಪೋಸಿಟ್ 3-4 ವರ್ಷ ಆದ್ರೂ ಇನ್ನೂ ಪ್ರೊಜೆಕ್ಟ್ ಮುಗಾಗತ್ತಿಲ್ಲ. ಇವ್ರು ಏನಂತಾರ, ನಾವು IIT ತಂದ್ವಿ, ಸ್ಪೋರ್ಟ್ಸ್ ಗ್ರೌಂಡ್ ತಂದಿವಿ. ಅಲ್ರಿ, ಬಡ ಜನರಿಗೆ ಮನೆ ಕೊಡ್ರಿ, ಸರಿಯಾದ ಮೂಲಭೂತ ಸೌಕರ್ಯ ಕೊಡ್ರಿ, ಸರ್ಕಾರಿ ಬರುವಂತ ಯೋಜನೆ ಜನರಿಗೆ ತಲುಪಿಸ ಕೊಡ್ರಿ. ಏರ್ಪೋರ್ಟ್ ಮಾಡಿದ್ದು ಜನರಿಗಾಗಿ ಅಲ್ಲ. ನಿಮಗ ಫ್ಲೈಟ್ ಇಂದ ದಿಲ್ಲಿ ಹೋಗಿ ಮಾಡ್ರಿ ಸಾಹೇಬರು. ನೀವು ಜನರಿಗೆ ಏನಾರ ಆಗಿದ್ರೆ ಇವತ್ತು 82 ಪ್ರೊಫೆಸರ್ ಹುಬ್ಬಳ್ಳಿ ಧಾರವಾಡದಲ್ಲಿ 82 ವಾರದಲ್ಲಿ ಒಂದು ಬಾರಿ ಆದರೂ ಪ್ರಹ್ಲಾದ್ ಜೋಶಿ ಹೋಗಿ ವಾರ್ಡ್ ಭೇಟಿ ಕೊಟ್ಟಿದ್ದಾರ? ನಾ ಅಂದಂತದಿದ್ದೆ, ಒಂದು ವಾರ್ಡ್ದೊಳಗೂ 82 ಸರಿಯಾದ ರೋಡ್ಗಳಿಲ್ಲ, ಸರಿಯಾದ ಕಟ್ಟಡಗಳಿಲ್ಲ, ಮೂಲಭೂತ ಸೌಕರ್ಯ ಉಚಿತ ರಾಶಿನಗರ ಮಾಧವನಗರ ಅಲ್ಲಿ ನೀವು ಏನಾರ ಹೋಗಿ ನೋಡಿದ್ರೆ ಅಲ್ಲಿ ಪ್ರಾಣಿ ವಾಸ ಮಾಡಂಗಿಲ್ಲ, ಮನುಷ್ಯ ವಾಸ ಮಾಡ್ತಾರೆ. ನೋಡ್ರಿ, ಸ್ಮಾರ್ಟ್ ಯಾವಾಗ್ತದಂದ್ರ ಸ್ಲಮ್ ಏರಿಯಾ ಸ್ಮಾರ್ಟ್ ಆದ್ರು, ಸ್ಲಮ್ ಏರಿಯಾ ಸ್ಮಾರ್ಟ್ ಆದ್ರೆ ಮಾತ್ರ ಸಿಟಿ ಸ್ಮಾರ್ಟ್ ಆಗ್ತೈತಿ. ನೀವ್ ಏನ್ ಮಾಡಾಕತ್ತೀರಿ? ಬರೀ ಡೆವಲಪ್ಮೆಂಟ್ ಮಾಡ್ತೀರಿ. ಒಂದು ಬಾರಿ ಆದ್ರೂ ಜನರ ಸಮಸ್ಯೆ ಅಂತೀರಾ? ಕರೋನಾ ಟೈಮ್ ಎಷ್ಟು ಸಮಸ್ಯೆ ಇತ್ತು? ಎಷ್ಟಿದ್ರ? ಅಮಿತ್ ಶಾ ಅವ್ರು ಕಳಿಸಿದ್ರ?
घर में 15 लाख रुपए ಅಲ್ರಿ 15 ರೂಪಾಯಿ ಹಕ್ಕಾಗಿ ನಿಮ್ಗೆ 15 ಲಕ್ಷ ರೂಪಾಯಿ ಕೊಡ್ತೀರಿ ನೀವು. ಇವತ್ತು ಕಾಂಗ್ರೆಸ್ ಅವ್ರಿಗೆ ಇಷ್ಟಪಡ್ತೀನಿ, ನೀವು ಫ್ರೀ ಕೊಡ್ತೀರಿ ಅನ್ನಕತ್ತೀರಿ. ರೊಕ್ಕ ತೆರಿಗೆ ರೂಪದಲ್ಲಿ ಲೂಟಿ ಮಾಡಿ ಜನರ ಕೊಟ್ಟಿರ್ಬೇಕಾಗಿಲ್ಲ. ಕೊಡುದಿತ್ತಂದ್ರ ಎಜುಕೇಶನ್ ಫ್ರೀ ಮಾಡಿಸ್ರಿ, ಮೆಡಿಕಲ್ ಫ್ರೀ ಮಾಡಿಸ್ರಿ, 100% ಕಳಪೆ ರೈತ ಕಾಮಗಾರಿ ಮಾಡಿಸ್ರಿ. ಇದು ಪರ್ಸೆಂಟೇಜ್ ಅಂತ ಬಿಡ್ರಿ. ಇವತ್ತು ಏನಾಗತ್ತೆ ಸರ್, ಯಾಕೆ ಧಾರವಾಡ ಜಿಲ್ಲಾ ಅಭಿವೃದ್ಧಿ ಆಗತ್ತಿಲ್ಲ, ಇಲ್ಲಿ 2000 ಕೋಟಿ ಬಂದ್ರ 40% ಮೊದಲ ಎಲ್ಲ ಹಂಚ್ಕೊಂಡಾಗಿದ್ದು. ಹಂಗಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅಕಸ್ಮಾತ್ ಈ ಸರಿ ಧಾರವಾಡ ಜಿಲ್ಲಾ ಜನತೆ ನನಗೆ ಏನ್ರ ಹಸಿದ ಮಾಡಿದ್ರೆ ನನ್ನ ಕಾಮಗಾರಿದೊಳಗ ಯಾವ್ದು ಭ್ರಷ್ಟಾಚಾರ ಇದ್ರಂಗಿಲ್ಲ. 100,000 ಕೋಟಿನ ಧಾರವಾಡ ಜಿಲ್ಲಾ ತಂದ್ರ 1000 ಕೋಟಿನೂ ಜನರಿಗಾಗಿ ಉಪಯೋಗ ಮಾಡ್ಕೋತೀನಿ. ನನಗ ರಾಜಕಾರಣದಲ್ಲಿ ನಾನು ನನ್ನ ರಾಜೀವ್ ನಾಯಕರಿಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಧಾರವಾಡ ಜಿಲ್ಲಾನ ನಿಮಗೆ ಕೈ ಮುಗಿದು ಬಿಡ್ಬೋದ್ರ ಈ ರಾಜೀವ್ ನಾಯಕರ ಅಭಿವೃದ್ಧಿಗಾಗಿ ಈ ಸರಿ ಮತ ಚಲಾವಣೆ ಮಾಡ್ಬಿಡ್ರಿ. ಈ ಸರಿ ನೀವು ಏನು ಮಾಡಿದ್ರ 17 ಮಂದಿ ಕಳೆದೋಗ್ರಿ. ನಾವು ಪಕ್ಷ ಧಾರವಾಡ ಜಿಲ್ಲಾದೊಳಗ ರಾಜೀವ್ ನಾಯಕರಿಗೆ ಗೆದ್ದರ ಅಂತಲ್ಲ, ವರ್ಷ ಜನರ ಜೊತೆಗಿದ್ದು ಸರ್ಕಾರಿ ಯೋಜನೆಗಳನ್ನು ಮನೆಯವರಿಗೆ ತಲುಪಿಸೋದಾಗ ತಾವು ಆಯ್ಕೆ ಮಾಡ್ರಿ. ಯಾಕಂದ್ರೆ 20 ವರ್ಷದಿಂದ ನೀವು ಅನುಭವಿಸಾಕತ್ತೀರಿ. ಮಾಧ್ಯಮದವ್ರಿ ತಾವು ಅಡ್ಡಾಡ್ತೀರಿ. ಎಂತ ಗಂಭೀರ ಪರಿಸ್ಥಿತಿ ಐತಿ, ರೋಡ್ ಹಣೆಬಾರಿ ಐತಿ. ಮತ್ತೆ BRS ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಆಗ್ತಿದ್ದು ಅದೇ ನನಗೆ ಹೇಳುತ್ತೆ. ಮತ್ತೆ ಯಾವ ದಿನ ಈ ಸದ್ಯ ಚುನಾವಣೆ ಬಂದಿದ್ದು ಹೋಗ್ರೆ ಫಸ್ಟ್ JCB BRS ಕೆಡೋದಿರೋದು. ಅದು ಕೆಡವಿ ಅಲ್ಲಿ ಮೆಟ್ರೋ ಟ್ರೈನ್ ಅಥವಾ ಫ್ಲೈಓವರ್ ಮಾಡ್ತೀನಿ. ಇವತ್ತು ಸ್ಮಾರ್ಟ್ ಸಿಟಿ ಸರ್, ಇವತ್ತು ಬಸ್ ಸ್ಟ್ಯಾಂಡ್ ನೋಡಿ ಸರ್, ಪಾಪ ಅಲ್ಲಿ 20,000 30,000 ಬಾಡಿಗೆ ಕೊಟ್ಟದಲ್ಲ, ಅಲ್ಲಿ ಜನರು ಆಗತ್ತಿಲ್ಲ. ಅವ್ರ ಪರಿಸ್ಥಿತಿ ಏನ್ರಿ? ಅದರ ಬಗ್ಗೆ ತಾವು ಕೇಳಿದ್ರ ಸ್ಮಾರ್ಟ್ ಮೊನ್ನೆ ಒಂದು ನಿನ್ನೆ ಡಿಬೇಟ್ ಕಾರ್ಯಕ್ರಮ ಇತ್ತು, ಇವತ್ತು ಹೋಗಿದ್ರಲ್ಲಿ ಅವ್ರು ಲಿಂಗರಾಜ್ ಪಾಟೀಲ್ ಹಾಕತ್ತಾರೆ. ನಾ ಹೇಳಿದೆ ಹುಬ್ಬಳ್ಳಿ ಧಾರವಾಡ ಹಳ್ಳ ಇಡಕ್ಕೆ ಬಿಜೆಪಿನ ಕಾರಣಂತಂದ್ರೆ ಇಲ್ಲ, ಈಗ 2 ತಿಂಗಳೊಳಗ ಮತ್ತೆ ಕಾರ್ಯಕ್ರಮ ಮಾಡ್ತಿದ್ರೆ ನಿಮ್ಮ ಯೋಗ್ಯತೆಗೆ ಇನ್ನೂ 1 ವರ್ಷ ಟೈಮ್ ಕೊಟ್ಟರು ನೀವು ಮಾಡಕ್ ಆಗಂಗಿಲ್ಲ. ಮತ ಚಲಾವಣೆ ಮಾಡಿ ಅವರು ಹುಡುಕರೆ ಆಗ್ತಾರೆ. ಇವರು ಹೋಗಿ ಸಬ್ಮಿಟ್ ಮಾಡ್ತಾರ. ರಾಜೀವ್ ನಾಯ್ಕೋಡಿಗೆ ನನ್ನ ಇದು ನೋಡಿ, ಸೋಷಿಯಲ್ ಮೀಡಿಯಾ ನೋಡಿ ನನಗ ಕರೀದ ಹೌದ ಸಭೆ ಮಾಡಿ ಸರ್ ಬದಲಾವಣೆ ನಾವು ಮಾಡ್ತೀವಿ ಅಂತ ನನಗೆ ಜನ 12 ಲಕ್ಷ ಮತ ಹೊಟ್ಟರು ಸರ್. ನವಲಗುಂದು, ಕಲ್ಗಡ್ಗಿ ಎಲ್ಲಾ ಕಡೆ ನಮ್ಮ ಕ್ಷೇತ್ರ ಜನತೆ ಸರ್ ಅವರ ನಮ್ಗೆ ಕರೆಯಾಕತ್ತಾರ. ಅವರನ್ನ ಕರೆದ ಇಲ್ಲ ಸರ್, ನಾವು ನಿಮ್ಮ ಸೇವೆ ನೋಡಿವಿ, ನೀವು 4 ಚುನಾವಣೆ ಸೋದ್ರು ಜನಸೇವೆ ಬಿಟ್ಟಿಲ್ಲ, ಈ ಸರಿ ನಿಮ್ಗೆ ಗೆಲ್ಲುವಂತ ಕೆಲಸ ನಾ ಪ್ರಾಮಾಣಿಕವಾಗಿ ಮಾಡ್ತಿದ್ದೀನಿ. ಮತ್ತೆ ಹಲವಾರು ಜನ ನನಗೆ ಆರ್ಥಿಕವಾಗಿ ಜನರ ಸಹಾಯ ಮಾಡ್ತಾರೆ ಸರ್. ಲೀಡರಿಂದ ಅಡ್ಡಾಡೋದು ರೂಢಿ ಬಿಟ್ಬಿಟ್ಟಿದ್ವಿ. ರಾಜೀವ್ ನಾಯ್ಕೋಡ್ ಯಾರು ಲೀಡರಿಂದ ಅಡ್ಡಾಡಿಕಿಲ್ರಿ, ಮತ್ತೆ ಚಮಚಾಗಿರಿ ಯಾರು ಮಾಡಿಕಲ್ಲ. ನನ್ನ ಮತದಾರ, ನನ್ನ ಪ್ರಭುಗಳೇ ನನ್ನ ಮತದಾರ ಅವ್ರಿಗೆ ಹೋಗ್ತೀವಿ. ಅವ್ರಿಗೆ ಏನಿದಂದ್ರೆ ಬಿಜೆಪಿದವರು ಅವ್ರು ಕಪ್ಪಿ ಮುಷ್ಟಿ ಇಟ್ಕೋದಾರೆ. ಯಾಕಂದ್ರೆ ನಮ್ಮ ಸ್ವಲ್ಪ ಮಂದಿವು ಸ್ವಲ್ಪ ವ್ಯವಹಾರದವ್ರಿ, ಅದಕ್ಕೆ ಇದು ಮಾಡ್ಬಿಡ್ದ ಸುಮ್ಮನೆ ಇವರು ತಮ್ಮ ಬೇಳೆ ಬಯಸ್ಕೊಂತಾರೆ. ಅವ್ರಿಗೇನೋ ಸಮಾಜ ಏನಂತಾರೆ MLA ಆಗಬೇಕು ವಿಚಾರ ಇಲ್ಲ, ನಾವು MLA ಹಿಂದೆ ಕಟ್ತಿರ್ತಾವ. ರಾಜೀವ್ ನಾಯ್ಕೋಡ್ ಐತಿ MP ಸೋಲ್ಸಿ ನಾ ಬಿಟ್ಟಿರ್ತೀವಿ. ಯಾಕಂದ್ರೆ ನನ್ನ ಸಮಾಜಕ್ಕೆ ಅವರು ಬಿಜೆಪಿದವರು ಉಪಯೋಗ ಮಾಡಿ ಟಿಶ್ಯೂ ಪೇಪರ್ ಇಟ್ಕೊಂತಾರೆ. ಟಿಶ್ಯೂ ಪೇಪರ್ ಇದನ್ನ ಕೆಲಸ ಮುಗಿದ್ರಿ ಹೋಗಿವಂತ ಕೆಲಸ ಮಾಡ್ರ. ಹಂಗಾಗಿ ನಾನು ಚುನಾವಣೆ ಸಿಗ್ತೇನೆ. ಅದಕ್ಕಾಗಿ ಅಶೋಕ್ ಪಾಟೀಲ್ ಅವರು ನಾಗೇಶ್ ಬಂದ್ರೆ ನನಗೆ ನೀವು ವಾಪಸ್ ತಗೋರಿ, ನೀವು ಮುಂದೆ ಪಕ್ಷದ ಸ್ಥಾನ ಬಂದೆ, ಧಾರವಾಡ ಜಿಲ್ಲಾ ಜನರು ನನಗೆ ಸ್ಥಾನ ಕೊಟ್ರ ಅದ ಸಾಕ, ನೀವು ಸೀದಾ ಬಂದಿದ್ದಾರೆ ಇಲ್ಲ ಅಂತ ನಡೆದು ಕಳಿಸಿದ್ರು. ರಾಜೀವ್ ನಾಯ್ಕ ಕೇಳಿ ನೀವು ಕೇಳಿರ? ಯಾಕಂದ್ರ ಅವ್ರಿಗೆ ಹೇಳಲ್ಲ ಕೇಳಲ್ಲ, ಅವ್ರು ಮಾಡ್ಕೊಂತ ಮಾಡ್ತಾರೆ. ಎಷ್ಟು ಪರಿಸ್ಥಿತಿ ಹೆಂಗೆ ಸರ್? ಅಡ್ಡ ಪರಿಸ್ಥಿತಿ ಹೋಗ್ಲಿ, ಒಬ್ಬ ಜನಪ್ರತಿನಿಧಿ ಕೆಲಸ ಏನ್ರಿ? ಅಭಿವೃದ್ಧಿ ಗುರಿ ಇಟ್ಕೊಂಡ ನಾ ಮಾಡಿದ್ವಿ. ಯಾಕಂದ್ರೆ ಕ್ಷೇತ್ರ ಜನತೆ ಇವತ್ತು ಅಂತ ಪರಿಸ್ಥಿತಿ ಐತಿ. ಹಂಗಾಗಿ ನಾನು ಯಾವ ಚುನಾವಣೆ ಬಂದ್ರು ಹೆಸರು ಅಧಿಕಾರ ಬಂತಂದ್ರ ನನಗೆ ಡಿಸಿಷನ್ ತಗೋಬಹುದು. ಅಂತ ನನ್ನ ಕಡೆ ಇರ್ತೈತಿ, ನಾವು ಕೆಲಸ ಮಾಡ್ಬೋದು. ಈಗ ಏನಾಯ್ತು ಸರ್, ನಾವು ತೆಗಿಸ್ತೀವಿ ರಾಜ್ಯಾಧ್ಯಕ್ಷರು. ಆಕ್ಚುಲಿ ನಮಗ ಪ್ರೆಸ್ ಮೀಟ್ ಮಾಡ್ತಿರ್ತಂದ್ರೆ ಆಕ್ಚುಲಿ ಬೆಂಬಲ ಸಿಗ್ತಿತ್ತೆ. ರಾತ್ರೋರಾತ್ರಿ ಏನ್ ಅವ್ರು ಫೋನ್ ಬಂತು ಗೊತ್ತಿಲ್ಲ, ಸಿಆರ್ ದಿಗ್ಗಾಲ ಸಾಹೇಬ್ ಕೊಡ್ದೆ ನನಗೆ ಕರೆದ್ರೆ ನಾ ಯಾಕೆ ಬರ್ಲಿ ಅಂತೆ. ಇಲ್ಲ ನಿಮ್ಗೆ ನಾವೆಲ್ಲ ಮಾತಾಡಿ ಬೆಂಬಲ ಕೊಡ್ತೀವಿ ಅಂದ್ರೆ ಅಲ್ಲಿ ಪಿಕ್ಚರ್ ಬೇರೆ ಇತ್ತು. ಅವ್ರಿಗೆ ಬೆಂಗಳೂರು ಕರ್ಸಿದ್ದೇನೆ. ಅವ್ರಿಗೆ 2-3 ದಿನ ಇಲ್ಲ 5 ರೂಮ್ ಮಾಡಿ ಕೊಟ್ಟಿದ್ದೆ. ಅವ್ರಿಗೆ ಸ್ವಾತಿ ಹೊಡೆದೊಳಗ ಬೆಂಬಲ ಪ್ರೆಸ್ ಮೀಟ್ ಇತ್ತು. ರಾತ್ರೋರಾತ್ರಿ ಫೋನ್ ಬಂತು. ಅವ್ರಿಗೆ ಯಾರು ಫೋನ್ ಬಂತು ಗೊತ್ತಿಲ್ಲ, ಸೀದಾ ಬೆಂಗಳೂರು ಕಳಿಸಿದೆ. ಅವ್ರಿಗೆ ಹೋದ್ರೆ ಬಂದ ಮ್ಯಾಗೆಲ್ಲ ಸ್ವಲ್ಪ ಆಚಾರ ಕಳ್ದಾರ, ಮತ್ತೆ ಅಲ್ಲೇ ಬೆಂಬಲ ಕೊಡ್ಬೇಕು ಕರೆದ್ರೆ ಅಲ್ಲಿ ಪಿಕ್ಚರ್ ಬೇರೆ ಇತ್ತು. ಹಂಗಾಗಿ ನಾನು ಆಯ್ಕೆ ಬಂದ್ಬಿಡಿ.
ಮತ್ತೆ ಕರೆಸಿ ಸಪೋರ್ಟ್ ಕೊಡ್ತೀವಿ ಅಂತ ಮೋಸ ಮಾಡ್ದಂಗೆ ವಾಸುದೇವ್ ಮೇಟಿ ರಾಜ್ಯಾಧ್ಯಕ್ಷ ಅವರು ಮೋಸ ಮಾಡಿದ್ರು. ಏನ್ ಮಾಡ್ತೀನಿ ಬಿಜೆಪಿ ಮಾಡೋ ಸಮಾಜದವರು ಮಾಡಿದ್ರು. ಅಲ್ರಿ ಯಡಿಯೂರಪ್ಪ ಅಂತಾರ ತೇಜ್ ಆಗ್ಯಾರ ಮತ್ತೆ ನಾ ಅಧಿಕಾರ ಬೇಕಾದ್ರೆ ಮತ್ತೆ ಹೋಗ್ಬೇಕು. ಪಕ್ಷ ಯಾವ್ದಿಲ್ರಿ ಅದ ರಾಜೀನಾಮೆ ಉದ್ದೇಶ ಕೆಲಸ. ನಾನು NCP ಪಕ್ಷದಿಂದ ಆದರೆ ಕೆಲವೊಂದು ಒತ್ತಡದಿಂದ ನನ್ನ ಟಿಕೆಟ್ ಅನ್ನು ಕೊಡಲಿಲ್ಲ. ಹಂಗಾಗಿ ನಾನು ಜನರಿಗೆ ಹೇಳಿದ್ದೆ, ಈ ಸರಿ ಚುನಾವಣೆ ಮಾಡಿದ್ರೆ ಜನರಿಗೊಂದು ತಪ್ಪು ಸಂದೇಶ ಹೋಗ್ತಿತ್ತು. ಇವರು ಸುಮ್ಮನೆ ಚುನಾವಣೆ ನಿಂತೈತೆ ಅಂತ ಹೇಳ್ತಾರೆ, ಮತ್ತೇನು ಅಡ್ಜಸ್ಟ್ಮೆಂಟ್ ಮಾಡಿ ವಾಪಸ್ ತೋರ್ತಾನಂತ ಒಂದು ಕಪ್ಪು ಚುಕ್ಕಿ ಬರ್ಬಾರ್ದಂತ ನಾನು ಚುನಾವಣೆ ಎದುರಿಸ್ತಾ ಇದ್ದೀನಿ. ಇದು ನನ್ನ 5ನೇ ಚುನಾವಣೆ. ಹಾಗೂ ಇವತ್ತು ನಾನು ನನ್ನ ಜೀವನದಲ್ಲಿ ಸೋಲು ಗೆಲುವು ನಾನು ಕೆಲಸ ಮಾಡಂಗಿಲ್ಲ. ಗೆದ್ರು ಜನಸೇವೆ ಮಾಡ್ತೀನಿ, ಸೋಲು ಜನಸೇವೆ ಮಾಡ್ತೀನಿ. ಯಾಕಂದ್ರೆ ಸೋಲು ಗೆಲುವು ಅದು ನಾನು ಮಹತ್ವ ಕೊಡಂಗಿಲ್ಲ. ಯಾಕಂದ್ರೆ ಇವತ್ತು ನನಗೆ ಹಲವಾರು ಪಕ್ಷದವರು ನನ್ನನ್ನು ನಾಮಿನೇಷನ್ದಿಂದ ವಾಪಸ್ ಹೋದಂತ ಒತ್ತಾಯ ಮಾಡಿದ್ರು. ಯಾವತ್ತು ಯುದ್ಧ ಬಂದಾಗ ಯುದ್ಧ ಮಾಡಬೇಕು, ಅದು ಹಿಂದೂ ಸಂವಿಧಾನ ರಾಜೀನಾಮೆ ಕೊಡಿಲ್ಲ. ಯಾಕಂದ್ರೆ ನಾವು ಕ್ಷತ್ರಿಯ ಸಮಾಜ ಬಂದೀವಿ, ಕ್ಷತ್ರಿಯ ಮಣಿಸ್ತಾರೆ ಒಂದು ಮಡಿಯೋದಿಲ್ಲ, ಅದು ನನ್ನ ದೃಢ ಬಂದಿದೆ. ಹಂಗಾಗಿ ಕೆಲವೊಂದು ನಾಯಕರು ನಮ್ಮ ಸಮಾಜದವರಿಗೆ ಹೇಳಿ ರಾಜೀನಾಮೆ ಕೊಡಿ ಹೆಂಗ ಮಾಡಿ ತಾವು ವಾಪಸ್ ತಗೋಬೇಕಂತಂದ ನನಗ ಹಲವಾರು ಒತ್ತಡಗಳು ಕೊಟ್ಟರು. ಆದರೂ ನಾನು ಯಾವುದೇ ಇದರಲ್ಲಿ ನನ್ನ ಚುನಾವಣೆ ನನ್ನ ಜನಸಾಮಾನ್ಯ ಜೊತೆಗೆ ಇವತ್ತೇನು ಜನರು ಧಾರವಾಡ ಜಿಲ್ಲಾದವರು ಕಷ್ಟಪಡಾಕತ್ತಲ್ಲ, ಹಂಗಾಗಿ ನನ್ನ ಎಂತ ಒತ್ತಡ ಪಡೆದು ಮಡಿ ಜಯಮಾನ್ ಅಂದಲ್ಲ. ಹಂಗಾಗಿ ಅವರು ನಮ್ಮ SSK ಸಮಾಜದವ್ರಿಗೆ ಹೇಳಿ ನನಗೆ ಟಿಕೆಟ್ ನೀವು ರಾಜೀನಾಮೆ ಕೊಡಿ ಹೇಳಿ ಅವ್ರು ಮುಂದಿನ ದಿನದೊಳಗೆ ನಾವೆಲ್ಲ ಸ್ಥಾನ ಮಾಡ್ಕೊಡ್ತೀವಿ, ಅವ್ರಿಗೆ ಏನು ಅವ್ರ ರೀತಿ ಇದು ಮಾಡ್ತೀವಿ ಅಂತೇಳಿ ನಮ್ಮ ಸಮಾಜ ಮುಖಂಡರಾದ ಅಶೋಕ್ ಆಡ್ವೆ ಅವರು ಹಾಗೂ ನಾಗೇಶ್ ಗಂಗೂಲಿ ಅವರು, ಭಾಸ್ಕರ್ ಜಿದ್ದೂರಿ ಅವರು, ರಂಗಾವತಿ ಅವರು ಎಲ್ಲರೂ ಕೂಡಿ ನನಗೆ ಬಂದ ವಾಪಸ್ ಹೋಗ್ತಾ ಹೇಳಿದ್ರೆ ನಾವು ಅಂತ ಮಾತಿದೆ, ಅಶೋಕ್ ಆಡ್ವೆ ಅವರೇ ಇವತ್ತು ನೀವು ಮುಖ್ಯಮಂತ್ರಿ ಇರ್ಬೇಕು, ನಿಮ್ಮ ಪ್ರಸಿದ್ಧಿ ಆಗೈತಿ, ನೀವು ಬಾಜು ಸಾಕತ್ತಾರ ಇದೇನಾ? ಇವತ್ತ ಒಬ್ಬ ಸಮಾಜ ವ್ಯಕ್ತಿ ಸ್ಪರ್ಧೆ ಮಾಡಕತ್ತಾನ, ಸಮಾಜದವರು ಬೆಂಬಲ ಕೊಡದಿಂದ ವಾಪಸ್ ತಗೋದಂತ ಅದಕ್ಕೆ ನಾನು ಹೇಳಿದ್ದೆ. ಎಲ್ಲರೂ ಮಾಧ್ಯಮದ ಗೊತ್ತಿತ್ತು, ರಾಜೀವ್ ನಾಯಕರು ಸಮಾಜಕ್ಕೆ ಯಾಕೆ ಕರೆಯಂಗಿಲ್ಲ ಈ ಮಾಧ್ಯಮದ ಗೊತ್ತಾಗಿರ್ಬೋದು. ಯಾಕಂದ್ರೆ ನಮ್ಮ ಸಮಾಜ ಏನ್ಬಿಡಿ ಸರ್, ಬರೀ ಲೀಡರಿಂದ ಅಡ್ಡಾಡೋದು ಸಂಸ್ಕೃತಿ ಬಂದ್ಬಿಟ್ಟೈತಿ. ಹಂಗಾಗಿ ಇವತ್ತು ನಮ್ಮ ಸಮಾಜ ಇದು ಹಿಂದುಳಿಕೆ ಕಾರಣ. ಇವತ್ತು ನಮ್ಮ ಸಮಾಜದವ್ರ ಎಲ್ಲರಿಗೂ ಮುಳುಗು ಮಾಡ ಬಿಜೆಪಿದವರು. ನಾನು ರಾಜಕಾರಣ ಬಂದಿದ್ದು ರಾಜೀವ್ ನಾಯಕರ ಅಭಿವೃದ್ಧಿಗಾಗಿ ಅಲ್ಲ, ಧಾರವಾಡ ಜಿಲ್ಲಾ ಅಭಿವೃದ್ಧಿಗಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇವತ್ತು ತಾವು ನೋಡ್ತಿರ್ಬೋದು, ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇವತ್ತು 15 ನೂರಿಂದ 2,000 ಕೋಟಿ ಬಂತು. ಇಲ್ಲಿ ಫಸ್ಟ್ ಹುಬ್ಬಳ್ಳಿ ಬಂದ್ರೆ ಜನರಿಗೆ ಫಸ್ಟ್ ಧೂಳದಿಂದ ವರ್ಗ ಮಾಡ್ಬೇಕು. ನಾವು ಇಂಥ ಪರಿಸ್ಥಿತಿ ಗಂಭೀರ ನಾವು ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೆ ನಮ್ಮ ಕೈಗಾಲ ಕರೆಕ್ಟ್ ಇರ್ತಾವಿಲ್ಲೋ ಗೊತ್ತಿಲ್ಲ. ಅಂದ್ರೆ ಅಂತ ಥರ್ಡ್ ರೋಡ್ಗಳು ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಲ್ಲ. 24/7 ನೀರು ಎಷ್ಟು ವರ್ಷ ಆದ್ರಿ? 24 ಹೇಳಾಕತ್ತ 20 ವರ್ಷ ಆದ್ರೂ ನೀರಿನ ಸೌಕರ್ಯ ಇಲ್ಲ. ಇವತ್ತು ಬಡಜನರಿಗೆ ಇವ್ರು ಹೇಳ್ತಾರ, ನಾವ್ ಇಷ್ಟು ಮನೆ ಕೊಟ್ಟಿವಿ ಅಷ್ಟು ಮನೆ ಕೊಟ್ಟಿವಿ, ನಿಮ್ಮ ಯೋಗ್ಯತೆಗೆ ಎಷ್ಟು ಮನೆ ಕೊಟ್ಟಿರಿ ನೀವು? ನಾವು ಒಂದು ಮಾತು ಇಷ್ಟಪಡ್ತೀನಿ, ಪ್ರಹ್ಲಾದ್ ಜೋಶಿ ಅವರು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಇವತ್ತ ನರೇಂದ್ರ ಮೋದಿಜಿ ಅವರು ಬೆಳಗೂರಿಗೆ ಬಂದ್ರು, ಬೆಳಗಾವ್ ಬಂದ್ರು, ಹುಬ್ಬಳ್ಳಿಗೆ ಯಾಕೆ ಬಂದ್ರು ಅಂದ್ರೆ ಈ ಸರಿ ಅವ್ರಿಗೆ ಇಂಟ್ರೆಸ್ಟ್ ರಿಪೋರ್ಟ್ ಹೋಗೈತಿ. ಈ ಸರಿ ಪ್ರಹ್ಲಾದ್ ಜೋಶಿ ಅವರು ಸೋಲು ಖಚಿತ. ಯಾಕೆ ಖಚಿತ ಅಂದ್ರೆ ಕ್ಷೇತ್ರದಲ್ಲಿ ಅವರು ವಿಫಲರಾಗಿದ್ದಾರೆ. ನೋಡ್ರಿ, ಒಬ್ಬ ಜನಪ್ರತಿನಿಧಿ ಕೆಲಸ ಎಲ್ಲಾ ಸಮಾಜದ ಜನರ ತಗೊಂಡು ಹೋಗಲೇ ನಿಜವಾದ ನಾಯಕ. ಎಲ್ಲಾ ಸಮಾಜದ ಒಳಿತ ಬಯಸೋನೇ ನಿಜವಾದ ನಾಯಕ. ನೀವೇನ್ ಮಾಡಾಕತ್ತೀರಿ? ಬರೀ ಬೆಂಕಿ ಹಚ್ಚು ಕಸ ಬಿಡ್ರಿ. ನೋಡ್ರಿ, ಅಕಸ್ಮಾತ್ ನೀವು 20 ವರ್ಷದೊಳಗ ಅಷ್ಟೇ ಕೆಲಸ ಮಾಡ್ತಂದ್ರೆ ತಾವು ಮನ್ಯಾಗ ಕೂತು ಗೆಲ್ಲಬೇಕಿತ್ತು. ಯಾಕಂದ್ರ ನೀವು ಈಗ ಕಾಲಿಗೆ ಚಕ್ರ ಕರ್ಕೊಂಡ್ತೀರಿ. ಅದೇ ನೀವು 20 ವರ್ಷ ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲಸ ಮಾಡ್ಬಿಟ್ಟಿದ್ರೆ ಇವತ್ತು ನೀವು ಪ್ರಚಾರ ಮಾಡಬಾರ್ದು. ಇವತ್ತು ನೀವು ಕೆಲಸ ಪ್ರಚಾರ ಆಗಬೇಕಿತ್ತು. ಇವತ್ತು ನಾ ಹೇಗೆ ಇಷ್ಟಪಡ್ತೀನಿ, 15ರಿಂದ 2,000 ಕೋಟಿಯಲ್ಲಿ
ಹುಬ್ಬಳ್ಳಿ ಧಾರವಾಡ ಎಷ್ಟು ಅಭಿವೃದ್ಧಿ ಆಗೋದಿತ್ತು. ಇವತ್ತಿಂತ ಗಂಭೀರ ಪರಿಸ್ಥಿತಿ ಇದೆ ಸರ್. ಇವತ್ತು ವಯಸ್ಸಾಗಿದ್ದು ಕಾಲೇಜ್ ಸ್ಟೂಡೆಂಟ್ಸ್, ಯುವಕರು, ಉದ್ಯೋಗದವರು ಅವ್ರ ಪರಿಸ್ಥಿತಿ ಹೆಂಗಿರ್ತದೆ, ಅವರ ಮನೆಗೆ ಕರೆಕ್ಟ್ ಹೋಗಿ ಮೃತಾಗ ಗೊತ್ತಿಲ್ಲ ಅಂತ ಥರ್ಡ್ ಕ್ಲಾಸ್ ರೋಡ್ಗಳು ಹಾರ್ಟ್ ಆಫ್ ಸಿಟಿ ಒಳಗಿದಾವ. ನಾ ಇನ್ನೂ ತಾಲೂಕು ಮಾತಾಡ್ತೀನ್ರಿ, ನಿಮ್ಮ ಸಿಟಿ ಒಳಗೆ ಕೆಲಸ ಮಾಡಕ್ಕಾಗಿದ್ದಿಲ್ಲ, ಎಷ್ಟು ತಾಲೂಕು ಕೆಲಸ ಮಾಡಿರ್ತಾವು. ಇವತ್ತ ನಿಮ್ಮದೇನೈತಂದ್ರ ಇವತ್ತ ದಿಗ್ಗಾಜ ಸ್ವಾಮೀಜಿಗಳು ಅವ್ರು ಯಾವ ಒತ್ತಡಕ್ಕೆ ವಾಪಸ್ ಹೋದ್ರ ಗೊತ್ತಿಲ್ಲ. ಹಂಗಾಗಿ ಇಲ್ಲಿ ಏನಾಗ್ಬಿಟ್ಟು ಸರ್, ಧಾರವಾಡ ಜಿಲ್ಲಾದಾಗ ಏನ್ಬಿಟ್ಟಿದ್ದೆ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಡ್ಜಸ್ಟ್ಮೆಂಟ್ ಆಗಿನ ಅಸೂರು ಟಿಕೆಟ್ ಕೊಟ್ರ ಅವರು. ಚಲೋ ಕಾಂಗ್ರೆಸ್ ಚಲೋ ಕ್ಯಾಂಡಿಡೇಟ್ ಇದ್ದಿಲ್ಲ, ನನಗ ಸುವಟ ಅಸೂರು ಕೊಟ್ಟಿದ್ದು ನೋಡಿದ್ರೆ ಜೋಶಿ ಅವ್ರಿಗೆ ಈಜಿ ಅಂತ ಕೊಟ್ಟಂತ ನನ್ನ ಅನಿಸಿಕೆ. ಮತ್ತೆ ಇವತ್ತು ಅಸೂರು ಇಷ್ಟಪಡ್ತೀನಿ, ತಾವು MP ಚುನಾವಣೆ ಮಾಡಿರಿ, ಎಷ್ಟು ಕ್ಷೇತ್ರ ಜನಸಮಸ್ಯೆ ಆಲಿಸಿರಿ? ಯಾವತ್ತಾದ್ರೂ ಸ್ಮಾರ್ಟ್ ಸಿಟಿ ಯೋಜನೆದೊಳಗೆ ಜನರು ಕೇಳಿದ್ರ? ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ರ? ನೀವು ಹಂಗ ಚುನಾವಣೆ ನಿಂತಾರಲ್ಲ, ನಾನು ರಾಜಕಾರಣ ಮಾಡಕಂತ 15 ವರ್ಷ ಆಯ್ತು, 4 ಚುನಾವಣೆ ಎದುರಿಸಿನಿ, 5 ಚುನಾವಣೆ ಸೋತಿನಿ, ಆದ್ರೂ ತಿಳಿಸೇ ಬಿಟ್ಟಿಲ್ಲ. ಹಂಗಾಗಿ ನಂದೇನಂತಂದ್ರ ಜನಸಾಮಾನ್ಯನ ಧ್ವನಿಯಾಗಿ ನಾ ಕೆಲಸ ಮಾಡಕ್ಕೆ ನಾನು ಪ್ರಯತ್ನ ಮಾಡಕತ್ತೀನಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರ ಇವತ್ತು ನನ್ನ ಕಡೆ ಅಧಿಕಾರ ಇಲ್ಲ. ಇವತ್ತು ನಾ ಏನಂದ್ರ ಮಾಹಿತಿ ಡಾಕ್ಯುಮೆಂಟ್ ತೆಗೆಸ್ಬೋದು, ಪ್ರೆಸ್ ಮೀಟ್ ಮಾಡಬಹುದು, ಭಾರತ DC ಕೊಡ್ಬೋದು, ಲೋಕಾಯುಕ್ತ ದೂರು ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಕಡೆ ಆಗಂಗಿಲ್ಲ. ನಾ ಅಧಿಕಾರಿಗೆ ಯಾಕೆ ಗುದ್ದಾಡಕತ್ತೀನಿ ಅಂದ್ರೆ ಡಿಸಿಷನ್ ಆಗ್ತಿದ್ದ ನಾಳೆ ಅಧಿಕಾರ ಸಿಕ್ಕರೆ ಕ್ಷೇತ್ರದೊಳಗ ಮುಂದೆ ನಾ ಸೋಷಲ್ ಆಯ್ಕೆ ಆದ್ರೆ ಡಿಸಿಷನ್ ಕೆಲಸ ಮಾಡಬಹುದು. ಅಧಿಕಾರಿಗಳು ಇವತ್ತ ಅಧಿಕಾರಿಗಳಿಗೆ ಇವರ ತಮ್ಮ ಹೇಳ್ಕೊಂಡಾಗ ಮಾತಾಡ್ತಾರು. ಪ್ರಹ್ಲಾದ್ ಜೋಶಿ ನೋಡ್ರಿ, ನೀವು 5 ವರ್ಷ ಇರ್ತೀರಿ, ಮನೆ ಹೋಗ್ತೀರಿ. ಅಧಿಕಾರಿಗಳು ಪರ್ಮನೆಂಟ್ ಇರ್ತಾರ್ರಿ. ಒಂದು IAS ಆಫೀಸ್ ಕಲ್ತವ್ರು ಬಂದವರು ನೀವು ಹೆಂಗ್ ಬೇಕಾದ್ರೆ ಮಾತಾಡ್ತೀರಿ. ನಿಮ್ಮ ಕೆಲಸ ಫಸ್ಟ್ ತೋರಿಸ್ತೀರಿ. ನೀವು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಒಂದು ಬಾರಿ ಆದರೂ ಅಧಿಕಾರಿಗಳು ಕರೆಸಿ ತಾವು ಸಭೆ ಮಾಡಿದ್ದೀರಾ? ಹುಬ್ಬಳ್ಳಿ ಇಷ್ಟ ಹಳ್ಳ ಹೋಗೈತಿ. ಜನರಿಗ ಸರ್ಕಾರಿ ಯೋಜನೆ ಯಾಕಂತ ಅಂದ್ರ ಅದು ಜನರಿಗೆ ಉಪಯೋಗ ಆಗಬೇಕು. ಇಲ್ಲಿ ಜನರಿಗಿಂತ ಉಪಯೋಗಿಂತ ಅದು ದುರುಪಯೋಗ ಆಗ್ತೈತಿ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಪಾರ್ಕಿಂಗ್ ಎಲ್ಲಿ ನಮ್ಮ ಸಾಯಿಬ ಗುಡಿ ಅಪೋಸಿಟ್ 3-4 ವರ್ಷ ಆದ್ರೂ ಇನ್ನೂ ಪ್ರೊಜೆಕ್ಟ್ ಮುಗಾಗತ್ತಿಲ್ಲ. ಇವ್ರು ಏನಂತಾರ, ನಾವು IIT ತಂದ್ವಿ, ಸ್ಪೋರ್ಟ್ಸ್ ಗ್ರೌಂಡ್ ತಂದಿವಿ. ಅಲ್ರಿ, ಬಡ ಜನರಿಗೆ ಮನೆ ಕೊಡ್ರಿ, ಸರಿಯಾದ ಮೂಲಭೂತ ಸೌಕರ್ಯ ಕೊಡ್ರಿ, ಸರ್ಕಾರಿ ಬರುವಂತ ಯೋಜನೆ ಜನರಿಗೆ ತಪ್ಪಿಸ ಕೊಡ್ರಿ. ಏರ್ಪೋರ್ಟ್ ಮಾಡಿದ್ದು ಜನರಿಗಾಗಿ ಅಲ್ಲ, ನಿಮಗ ಫ್ಲೈಟ್ ಇಂದ ದಿಲ್ಲಿ ಹೋಗಿ ಜಾಗ ಮಾಡ್ರಿ ಸಾಹೇಬರು. ನೀವು ಜನರಿಗೆ ಏನಾರ ಆಗಿದ್ರೆ ಇವತ್ತು 82 ಪ್ರೊಫೆಸರ್ ಹುಬ್ಬಳ್ಳಿ ಧಾರವಾಡದಲ್ಲಿ 82 ವಾರದಲ್ಲಿ ಒಂದು ಬಾರಿ ಆದರೂ ಪ್ರಹ್ಲಾದ್ ಜೋಶಿ ಹೋಗಿ ವಾರ್ಡ್ ಭೇಟಿ ಕೊಟ್ಟಿದ್ದಾರ? ನಾ ಅನ್ನಂತದಿದ್ದೆ, ಒಂದು ವಾರ್ಡು ತೊಳಗು 82 ಸರಿಯಾದ ರೋಡ್ಗಳಿಲ್ಲ, ಸರಿಯಾದ ಕಟ್ಟಡಗಳಿಲ್ಲ, ಮೂಲಭೂತ ಸೌಕರ್ಯ ವಂಚಿತ ರಾಶಿನಗರ ಮಾಧವನಗರ ಅಲ್ಲಿ ನೀವು ಏನಾರ ಹೋಗಿ ನೋಡಿದ್ರೆ ಅಲ್ಲಿ ಪ್ರಾಣಿ ವಾಸ ಮಾಡಂಗಿಲ್ಲ, ಮನುಷ್ಯ ವಾಸ ಮಾಡ್ತಾರೆ. ನೋಡ್ರಿ, ಸ್ಮಾರ್ಟ್ ಯಾವಾಗ್ತದಂದ್ರ ಸ್ಲಮ್ ಏರಿಯಾ ಸ್ಮಾರ್ಟ್ ಆದ್ರೆ ಸ್ಲಮ್ ಏರಿಯಾ ಸ್ಮಾರ್ಟ್ ಆದ್ರೆ ಮಾತ್ರ ಸಿಟಿ ಸ್ಮಾರ್ಟ್ ಆಗ್ತೈತಿ. ನೀವೇನ್ ಮಾಡಾಕತ್ತೀರಿ? ಬರೀ ಡೆವಲಪ್ಮೆಂಟ್ ಮಾಡತ್ತೀರಿ. ಒಂದು ಬಾರಿ ಆದ್ರೂ ಜನರ ಸಮಸ್ಯೆ ಅಂತೀರಾ? ಕರೋನಾ ಟೈಮ್ಗೆ ಎಷ್ಟು ಸಮಸ್ಯೆ ಆಗಿತ್ತು? ಎಷ್ಟಿದ್ರ? ಅಮಿತ್ ಶಾ ಅವರು ಕಳಿಸಿದ್ರ? ಬರಗಾಲ ಬಿದ್ದ ಎಷ್ಟೋ ರೈತರ ಮಂದಿ ಆತ್ಮಹತ್ಯೆ ಮಾಡ್ಕೊಂಡ್ರು. ತಾವು ಮೋದಿ ಬಂದ್ರ, ಪ್ರಹ್ಲಾದ್ ಜೋಶಿ ಬಂದ್ರ, ಮತ್ತೆ ಹೇಳಲ್ಲ ಹರ್ ಘರ್ ಮೇ 15 लाख ರೂಪಾಯಿ ಅಲ್ರಿ, 15 ರೂಪಾಯಿ ಹಾಕಾಗ್ತಿಲ್ಲ. ನಿಮ್ಗೆ 15 ಲಕ್ಷ ರೂಪಾಯಿ ಕೊಡ್ತೀರಿ ನೀವು. ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾಕೆ ಇಷ್ಟಪಡ್ತೀನಿ, ನೀವು ಫ್ರೀ ಕೊಡ್ತೀರ ಅನ್ನಕತ್ತೀರಿ. ರೊಕ್ಕ ತೆರಿಗೆ ರೂಪಟ್ಟದ ಲೂಟಿ ಮಾಡಿ ಜನರ ಕೊಟ್ಟು ಹೋಗಂಗಿಲ್ಲ. ಕೊಡುದಿತ್ತಂದ್ರೆ ಎಜುಕೇಶನ್ ಫ್ರೀ ಮಾಡಿಸ್ರಿ, ಮೆಡಿಕಲ್ ಫ್ರೀ ಮಾಡಿಸ್ರಿ, 100% ಕಳಪೆ ರೈತ ಕಾಂಬಾಯಿ ಮಾಡಿಸ್ರಿ. ಇದು ಪರ್ಸೆಂಟೇಜ್ ಅಂತ ಬಿಡ್ರಿ. ಇವತ್ತು ಏನಾಗತ್ತೆ ಸರ್, ಯಾಕೆ ಧಾರವಾಡ ಜಿಲ್ಲಾ ಅಭಿವೃದ್ಧಿ ಆಗತ್ತಿಲ್ಲ? ಇಲ್ಲಿ 2000 ಕೋಟಿ ಬಂದ್ರೆ 40% ಮೊದಲ ಎಲ್ಲ ಆಗಿಸ್ಬಿಟ್ಟಿದ್ದು. ಹಂಗಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅಕಸ್ಮಾತ್ ಈ ಸರಿ ಧಾರವಾಡ ಜಿಲ್ಲಾ ಜನತೆ ನನಗೆ ಏನಾರ ಹಸಿದ ಮಾಡಿದ್ರೆ ನನ್ನ ಕಾಮಗಾರಿದೊಳಗ ಯಾವ್ದು ಭ್ರಷ್ಟಾಚಾರ ಇದ್ರಂಗಿಲ್ಲ. 100,000 ಕೋಟಿನ ಧಾರವಾಡ ಜಿಲ್ಲಾ ತಂದ್ರೆ 1000 ಕೋಟಿನೂ ಜನರಿಗಾಗಿ ಉಪಯೋಗ ಮಾಡ್ಕೊತೀನಿ.
ನನಗ ರಾಜಕಾರಣದಲ್ಲಿ ನಾನು ನನ್ನ ರಾಜೀವ್ ನಾಯಕರಿಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಧಾರವಾಡ ಜಿಲ್ಲಾನ ನಿಮಗೆ ಕೈ ಮುಗಿದು ಬಿಡ್ಬೋದ್ರ ಈ ರಾಜೀವ್ ನಾಯಕರ ಅಭಿವೃದ್ಧಿಗಾಗಿ ಈ ಸರಿ ಮತ ಚಲಾವಣೆ ಮಾಡ್ಬಿಡ್ರಿ. ಈ ಸರಿ ನೀವು ಏನು ಮಾಡಿದ್ರ 17 ಮಂದಿ ಕಣದೋಗ್ರಿ. ನಾವು ಪಕ್ಷ ಧಾರವಾಡ ಜಿಲ್ಲಾದೊಳಗ ರಾಜೀವ್ ನಾಯಕರಿ ಗೆದ್ದರ ಅಂತಲ್ಲ, ವರ್ಷ ಜನರ ಜೊತೆಗಿದ್ದು ಸರ್ಕಾರಿ ಯೋಜನೆಗಳನ್ನು ಮನೆಗೆ ತಲುಪಿಸೋದಾಗ ತಾವು ಆಯ್ಕೆ ಮಾಡ್ರಿ. ಯಾಕಂದ್ರೆ 20 ವರ್ಷದಿಂದ ನೀವು ಅನುಭವಿಸಾಕತ್ತೀರಿ. ಮಾಧ್ಯಮದವ್ರಿ ತಾವು ಅಡ್ಡಾಡ್ತೀರಿ. ಎಂತ ಗಂಭೀರ ಪರಿಸ್ಥಿತಿ ಐತಿ, ರೋಡಿನ ಹಣೆ ಬಾರಿ ಐತಿ. ಮತ್ತೆ BRS ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಆಗ್ತಿದ್ದು ಅದೇ ನನಗೆ ಹೇಳುತ್ತೆ. ಮತ್ತೆ ಯಾವ ದಿನ ಈ ಸದ್ಯ ಚುನಾವಣೆ ಬಂದಿದ್ದು ಹೋಗ್ರೆ ಫಸ್ಟ್ JCB BRS ಕೆಡೋದಿರೋದು. ಅದು ಕೆಡವಿ ಅಲ್ಲಿ ಮೆಟ್ರೋ ಟ್ರೈನ್ ಅಥವಾ ಫ್ಲೈಓವರ್ ಮಾಡ್ತೀನಿ. ಇವತ್ತು ಸ್ಮಾರ್ಟ್ ಸಿಟಿ ಸರ್, ಇವತ್ತು ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ನೋಡಿ ಸರ್, ಪಾಪ ಅಲ್ಲಿ 20,000 30,000 ಬಾಡಿಗೆ ಕೊಟ್ಟದಾರ. ಅಲ್ಲಿ ಜನರು ಬರಾಗತ್ತಿಲ್ಲ. ಅವ್ರ ಪರಿಸ್ಥಿತಿ ಏನ್ರಿ? ಅದರ ಬಗ್ಗೆ ತಾವು ಕೇಳಿದ್ರ ಸ್ಮಾರ್ಟ್ ಮೊನ್ನೆ ಒಂದು ನಿನ್ನೆ ಡಿಬೇಟ್ ಕಾರ್ಯಕ್ರಮ ಇತ್ತು, ಹೋಗಿದ್ರಲ್ಲಿ ಅವ್ರು ಲಿಂಗರಾಜ್ ಪಾಟೀಲ್ ಹಾಕತ್ತಾರೆ. ನಾ ಹೇಳಿದೆ ಹುಬ್ಬಳ್ಳಿ ಧಾರವಾಡ ಹಳ್ಳ ಇಡ್ಲಕ್ಕ ಬಿಜೆಪಿನ ಕಾರಣಂತಂದ್ರೆ ಇಲ್ಲ, ಈಗ 2 ತಿಂಗಳೊಳಗ ಮತ್ತೆ ಕಾರ್ಯಕ್ರಮ ಮಾಡ್ತಿದ್ರೆ ನಿಮ್ಮ ಯೋಗ್ಯತೆಗೆ ಇನ್ನೂ 1 ವರ್ಷ ಟೈಮ್ ಕೊಟ್ಟರು ನೀವು ಮಾಡಕ್ ಆಗಂಗಿಲ್ಲ. ಮತ ಚಲಾವಣೆ ಮಾಡಿ ಅವರು ಊರು ಕರೆ ಆಗ್ತಾರೆ. ಇವ್ರು ಹೋಗಿ ಸಬ್ಮಿಟ್ ಮಾಡ್ತಾರ. ರಾಜೀವ್ ನಾಯಕರಿಗೆ ನನ್ನ ಇದು ನೋಡಿ, ಸೋಷಿಯಲ್ ಮೀಡಿಯಾ ನೋಡಿ ನನಗ ಕರೀದ ಹೌದ ಸಬ್ಮಿಟ್ ಮಾಡಿ ಸರ್ ಬದಲಾವಣೆ ನಾವು ಮಾಡ್ತೀವಿ ಅಂತ ನನಗೆ ಜನ 12 ಲಕ್ಷ ಮತ ಹೊಟ್ಟರು ಸರ್. ನವಲಗುಂದ, ಕಲಗಟಗಿ ಎಲ್ಲಾ ಕಡೆ ನಮ್ಮ ಕ್ಷೇತ್ರ ಜನತೆ ಸರ್ ಅವರ ನಮ್ಗೆ ಕರೆಯಾಕತ್ತಾರ. ಅವರನ್ನ ಕರೆದ ಇಲ್ಲ ಸರ್, ನಾವು ನಿಮ್ಮ ಸೇವೆ ನೋಡಿವಿ, ನೀವು 4 ಚುನಾವಣೆ ಸೋದ್ರು ಜನಸೇವೆ ಬಿಟ್ಟಿಲ್ಲ. ಈ ಸರಿ ನಿಮ್ಗೆ ಗೆಲ್ಲುವಂತ ಕೆಲಸ ನಾ ಪ್ರಾಮಾಣಿಕವಾಗಿ ಮಾಡ್ತಿದ್ದೀನಿ. ಮತ್ತೆ ಹಲವಾರು ಜನ ನನಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾರೆ ಸರ್. ಲೀಡರಿಂದ ಅಡ್ಡಾಡೋದು ರೂಢಿ ಬಿಟ್ಬಿಟ್ಟಿದ್ವಿ. ರಾಜೀವ್ ನಾಯಕರು ಯಾರು ಲೀಡರಿಂದ ಅಡ್ಡಾಡಿಕಿಲ್ರಿ, ಮತ್ತೆ ಚಮಚಾಗಿರಿ ಯಾರು ಮಾಡಿಲ್ಲ. ನನ್ನ ಮತದಾರ, ನನ್ನ ಪ್ರಭುಗಳೇ ನನ್ನ ಮತದಾರ ಅವ್ರಿಗೆ ಹೋಗ್ತೀವಿ. ಅವ್ರಿಗೆ ಏನಿದೆ ಬಿಜೆಪಿದವರು ಅವ್ರು ಕಪಿ ಮುಷ್ಟಿ ಇಟ್ಕೋದಾರೆ. ಯಾಕಂದ್ರೆ ನಮ್ಮ ಸ್ವಲ್ಪ ಮಂದಿವು ಸ್ವಲ್ಪ ವ್ಯವಹಾರ ಅದಾವ್ರಿ. ಅದಕ್ಕೆ ಇದು ಮಾಡ್ಬಾರ್ದ, ಸುಮ್ಮನೆ ಇವರು ತಮ್ಮ ಬೇಳೆ ಬಯಸ್ಕೊಂತಾರೆ. ಅವ್ರಿಗೇನೋ ಸಮಾಜ ಏನಿರ್ತಾರೆ MLA ಆಗೋ ವಿಚಾರ ಇಲ್ಲ. ನಾವು MLA ಹಿಂದೆ ಕಟ್ಕೊಂತಾವ್. ರಾಜೀವ್ ನಾಯಕರು MP ಸೋಲ್ಸಿ ನಾ MP ತಿಂತೇವೆ. ಯಾಕಂದ್ರೆ ನನ್ನ ಸಮಾಜಕ್ಕೆ ಅವರು ಬಿಜೆಪಿದವರು ಉಪಯೋಗ ಮಾಡಿ ಟಿಶ್ಯೂ ಪೇಪರ್ ಇಟ್ಕೊಂತಾರೆ. ಟಿಶ್ಯೂ ಪೇಪರ್ ಇದನ್ನ ಕೆಲಸ ಮುಗಿದಿಲ್ರಿ, ಹೋಗಿವಂತ ಕೆಲಸ ಮಾಡ್ರ. ಹಂಗಾಗಿ ನಾನು ಚುನಾವಣೆ ಸಿಗ್ತೇನೆ. ಅದಕ್ಕಾಗಿ ಅಶೋಕ್ ಪಾಟೀಲ್ ಅವರು ನಾಗೇಶ್ ಬಂದ ನನಗೆ ನೀವು ವಾಪಸ್ ತಗೋರಿ, ನೀವು ಮುಂದೆ ಪಕ್ಷದ ಸ್ಥಾನ ಬಂದೆ, ಧಾರವಾಡ ಜಿಲ್ಲಾ ಜನರು ನನಗೆ ಸ್ಥಾನ ಕೊಟ್ರ ಅದ ಸಾಕ, ನೀವು ಸೀದಾ ಬಂದಿದ್ದಾರೆ ಇಲ್ಲ ಅಂತ ನಡೆದು ಕಳಿಸಿದ್ರು. ರಾಜೀವ್ ನಾಯಕ ಕೇಳಿ ನೀವು ಕೇಳಿರ? ಯಾಕಂದ್ರೆ ಅವ್ರಿಗೆ ಹೇಳಲ್ಲ ಕೇಳಲ್ಲ, ಅವ್ರು ಮಾಡ್ಕೊಂಡು ಮಾಡ್ತಾರೆ. ಎಷ್ಟು ಪರಿಸ್ಥಿತಿ ಹೆಂಗೆ ಸರ್? ಅಡ್ಡ ಪರಿಸ್ಥಿತಿ ಹೋಗ್ಲಿ, ಒಬ್ಬ ಜನಪ್ರತಿನಿಧಿ ಕೆಲಸ ಏನ್ರಿ? ಅಭಿವೃದ್ಧಿ ಗುರಿ ಇಟ್ಕೊಂಡ ನಾ ಮಾಡೋದು. ಯಾಕಂದ್ರೆ ಕ್ಷೇತ್ರ ಜನತೆ ಇವತ್ತು ಅಂತ ಪರಿಸ್ಥಿತಿ ಐತಿ. ಹಂಗಾಗಿ ನಾನು ಯಾವ ಚುನಾವಣೆ ಬಂದ್ರು ಹೆಸರು ಅಧಿಕಾರ ಬಂತಂದ್ರ ನನಗೆ ಡಿಸಿಷನ್ ತಗೋಬಂದ ಅಂತ ನನ್ನ ಕಡೆ ಇರ್ತೈತಿ, ನಾವು ಕೆಲಸ ಮಾಡ್ಬೋದು. ಈಗ ಏನಾಯ್ತು ಸರ್, ನಾವು ತೆಗಿಸ್ತೀವಿ ರಾಜ್ಯಾಧ್ಯಕ್ಷರು. ಆಕ್ಚುಲಿ ನಮ್ಗೆ ಪ್ರೆಸ್ ಮೀಟ್ ಮಾಡ್ತೀವಿ ಅಂತಂದ್ರೆ ಆಕ್ಚುಲಿ ಬೆಂಬಲ ಸಿಗ್ತಿತ್ತೆ. ರಾತ್ರೋರಾತ್ರಿ ಏನ್ ಅವ್ರು ಫೋನ್ ಬಂತು ಗೊತ್ತಿಲ್ಲ, ಸಿಆರ್ ದಿಗ್ಗಾಲ ಸಾಹೇಬ್ ಕೊಡ್ರೆ ನನಗೆ ಕರೆದ್ರೆ ನಾ ಯಾಕೆ ಬರ್ಲಿ ಅಂತೆ. ಇಲ್ಲ ನಿಮ್ಗೆ ನಾವೆಲ್ಲ ಮಾತಾಡಿ ಬೆಂಬಲ ಕೊಡ್ತೀವಿ ಅಂದ್ರೆ ಅಲ್ಲಿ ಪಿಕ್ಚರ್ ಬೇರೆ ಇತ್ತು. ಅವ್ರಿಗೆ ಬೆಂಗಳೂರು ಕರ್ಸಿದ್ದೇನೆ. ಅವ್ರಿಗೆ 2-3 ದಿನ ಇಲ್ಲ 5 ದಿನ ರೂಮ್ ಮಾಡಿ ಕೊಟ್ಟಿದ್ದೆ. ಅವ್ರಿಗೆ ಸ್ವಾತಿ ಹೊಡೆದವ್ರಿಗೆ ಬೆಂಬಲ ಪ್ರೆಸ್ ಮೀಟ್ ಇತ್ತು. ರಾತ್ರೋರಾತ್ರಿ ಫೋನ್ ಬಂತು. ಅವ್ರಿಗೆ ಯಾರು ಫೋನ್ ಬಂತು ಗೊತ್ತಿಲ್ಲ, ಸೀದಾ ಬೆಂಗಳೂರು ಕಳಿಸಿದೆ. ಅವ್ರಿಗೆ ಹೋದ್ರೆ ಬಂದ ಮ್ಯಾಗಿಲ್ಲ ಸ್ವಲ್ಪ ಆಚಾರ ಕಲ್ಲಾರ ಮತ್ತೆ ಅಲ್ಲೇ ಬೆಂಬಲ ಕೊಡ್ಬೋದು ಕೇಳಿದ್ರೆ ಅಲ್ಲಿ ಪಿಕ್ಚರ್ ಬೇರೆ ಇತ್ತು. ಹಂಗಾಗಿ ನಾನು ಆಯ್ಕೆ ಗೆದ್ದು ಬಂದ್ಬಿಡಿ ಮತ್ತೆ ಕರೆಸಿ ಸಪೋರ್ಟ್ ಕೊಡ್ತೀವಿ ಅಂತ ಮೋಸ ಮಾಡ್ದಂಗೆ ವಾಸುದೇವಿ ಭೇಟಿ ರಾಜ್ಯಾಧ್ಯಕ್ಷ ಅವರು ಮೋಸ ಮಾಡಿದ್ರು. ಏನ್ ಮಾಡ್ತೀನಿ ಬಿಜೆಪಿ ಮಾಡೋ ಸಮಾಜದವರು ಮಾಡಿದ್ರು ಅಲ್ರಿ. ಯಡಿಯೂರಪ್ಪ ಅಂತ ತೇಜ್ ಆಗ್ಯಾರ, ಮತ್ತೆ ನಾ ಅಧಿಕಾರ ಬೇಕಾದ್ರೆ ಮತ್ತೆ ಹೋಗಬೇಕು. ಪಕ್ಷ ಯಾವ್ದಿಲ್ರಿ, ಅದ್ರ ರಾಜೀನಾಮೆ ಉದ್ದೇಶ ಕೆಲಸ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ.
ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwarkar Lawn Hall, near Patrapajja Mata, Yadwad Road, Dharwad. Contact 944-8359-741, 988-6391-733.